ಅಟ್ ದ ಎಂಡ್ ನಾನಿಷ್ಟೇ ಹೇಳಬಲ್ಲೆ, ಒಬ್ಬ ನಟ ಅನ್ನುವಂತಹ ಕಾರಣದಿಂದ ದೇಶದ ನ್ಯಾಯಾಂಗ ವ್ಯವಸ್ಥೆಯಿಂದ ಹೊರತಾಗಿಲ್ಲ. ಅಂಡ್ ಒಬ್ಬ ನಟ ಅನ್ನುವಂತಹ ಕಾರಣಕ್ಕೆ ಆತನಿಗೆ ಮಾತ್ರ ದೇಶದ ಕಾನೂನು ಇದೆ ಅನ್ನೋದು ಕೂಡ ಸರಿಯಲ್ಲ. ಅಂದ್ರೆ ದರ್ಶನ್ಗೆ ಈ ಕೇಸನ್ನ ಫಿಟ್ ಮಾಡಿದ್ರಲ್ಲ ಹಾಗೇನೆ. ಸತ್ರು ಅಂದ ತಕ್ಷಣ ಅಲ್ಲು ಅರ್ಜುನ್ ಅರೆಸ್ಟ್. ಒಂದು ಕಡೆ ಬಿಡುಗಡೆ ಆಗದೆ ಇರ್ತಿದ್ರೆ ತೆಲಂಗಾಣ, ಆಂಧ್ರ ಪ್ರದೇಶ ಕೂಡ ಹೊತ್ತಿ ಉರಿತಾ ಇತ್ತು. ಪುಷ್ಪ 2 ಮೂವಿಯಲ್ಲಿ ಇರೋ ಹಾಗೇನೆ ಹೊರಗೆ ಬರ್ತಾರೆ ಈ ಅಲ್ಲು ಅರ್ಜುನ್. ಇನ್ ಕೇಸ್ ಅಂತಹ ತಪ್ಪು ಮಾಡಿದ್ರೆ ಅಲ್ಲು ಅರ್ಜುನ್ಗೆ ಬೇಲ್ ಹೇಗೆ ಸಿಗುತ್ತೆ? ಒಬ್ಬ ಫ್ಯಾನ್ ಅಚಾನಕ್ ಆಗಿ ಮರಣವನ್ನ ಹೊಂದಿದ್ರೆ ಅದಕ್ಕೆ ಸ್ಟಾರ್ ಹೊಣೆ ಅಲ್ಲ, ಬದಲಾಗಿ ಆತ ಆ ಮನೆಯವರಿಗೆ ಸಹಾಯ ಮಾಡಬೇಕು ಅನ್ನೋದಷ್ಟೇ ಬುದ್ಧಿವಂತಿಕೆ ಹೊರತು ಆತನನ್ನ ಅರೆಸ್ಟ್ ಮಾಡೋದು ತೀರಾ ಮುಟ್ಟಾಳತನ ಅಂತಾನೆ ಕರಿಬಹುದು. ಇವತ್ತಿನ ಟಾಪಿಕ್ ಅನ್ನ ಕೇವಲ ಅಲ್ಲು ಅರ್ಜುನ್ಗೆ ಅಂತ ಸೀಮಿತ ಮಾಡಬೇಡಿ, ಇದನ್ನ ಜನರಲ್ ಆಗಿ ತಗೊಳ್ಳಿ. ವಿಡಿಯೋ ಎಂಡ್ ಆದಾಗ ನಿಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸಿ. ಬಿಕಾಸ್ ನಾನು ಹೇಳುವಂತಹ ಮಾತುಗಳಿಗೆ ಬಹುಶಃ ನಿಮ್ಮಲ್ಲಿ ಬಹುತೇಕರು ಆನ್ಸರೇಬಲ್ ಆಗಿರೋದಿಕ್ಕೆ ಸಾಧ್ಯ ಇಲ್ಲ. ಇನ್ಸಿಡೆಂಟ್ ಏನೆಲ್ಲ ಆಯ್ತು ಅಂತ ಮೇಲಿನ ಮೇಲೆ ನೋಡ್ಕೊಳ್ಳಿ. ಈ ಅಲ್ಲು ಅರ್ಜುನ್ ಪುಷ್ಪ 2 ಮೂವಿಯ ಪ್ರೀಮಿಯರ್ ಶೋಗೆ ಬಂದಂತಹ ಸಮಯದಲ್ಲಿ ಒಂದು ಅನ್ಯಾಚುರಲ್ ಡೆತ್ ಆಗುತ್ತೆ. ಸೊ FIR ಬರೆದಂತಹ ಸಮಯದಲ್ಲಿ ಈ ರೀಸನ್ ಗಳನ್ನ ಕೊಟ್ಟು FIR ಬರೀತಾರೆ ಈ ಪೊಲೀಸರು. ಅಲ್ಲು ಅರ್ಜುನ್ ಪ್ರೀಮಿಯರ್ ಶೋಗೆ ಬರುವಾಗ ಯಾವುದೇ ಮುನ್ಸೂಚನೆಯನ್ನ ಕೊಟ್ಟಿಲ್ಲ ಅನ್ನೋದು ಮೇಜರ್ ರೀಸನ್. ಇನ್ನು ಅದಾದ ಬಳಿಕ ಅಲ್ಲು ಅರ್ಜುನ್ ಬೆಡ್ ನಿಂದಲೇ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗುವಂತಹ ಟೈಮ್ ನಲ್ಲಿ ನಾನು ಕೋಆಪರೇಟ್ ಮಾಡಲ್ಲ ಅಂತ ಹೇಳಿದ್ನ ಅಂದಾಗ, ಸರ್ ಇದು ತುಂಬಾ ಸೆನ್ಸಿಟಿವ್ ಕೇಸ್, ಸೊ ಅರೆಸ್ಟ್ ಮಾಡಿದ್ವಿ ಅನ್ನುವಂತಹ ಮಾತನ್ನ ಪೊಲೀಸರು ಹೇಳಿದ್ರು ಅನ್ನುವಂತಹ ಒಂದು ಗಾಸಿಪ್ ಇದೆ. ಅದಾದ ಬಳಿಕ ವಿಚಾರಣೆ ಮತ್ತು ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿನ ಕೋರ್ಟ್ 14 ದಿನದ ನ್ಯಾಯಾಂಗ ಬಂಧನವನ್ನ ವಿಧಿಸುತ್ತೆ. ಇನ್ನೇನು ಜೈಲ್ಗೆ ಎಂಟ್ರಿ ಆಗ್ತಾರೆ ಅಂದಾಗ ಅಲ್ಲು ಅರ್ಜುನ್ಗೆ ಬೇಲ್ ಸುಪ್ರೀಂ ಕೋರ್ಟ್ ನಿಂದ ಬಂದಿರುತ್ತೆ. ಸೊ ಬೇಲ್ ಸ್ಯಾಂಕ್ಷನ್ ಆಗಿತ್ತು. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿತ್ತು. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಫಸ್ಟ್ ಥಿಂಗ್, ಇಲ್ಲಿ ಯಾರ್ದೋ ಫ್ಯಾನ್ ಆಗಿ ನಾನು ಮಾತಾಡ್ತಾ ಇಲ್ಲ ಅಂಡ್ ನಾನು ಯಾರ ಪರಾನು ಮಾತಾಡ್ತಾ ಇಲ್ಲ. ಜನಸಾಮಾನ್ಯರಿಗೆ ಕೆಲವೊಂದು ವಿಚಾರ ತಿಳಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮಾತ್ರ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಮರ್ಡರ್ ಆಗಿದ್ದು ಅಂದ್ರೆ ಅದನ್ನ ಮಾಡಿದ್ದು ಅಲ್ಲು ಅರ್ಜುನ್ ಅಲ್ಲ. ಇನ್ನೊಂದು ಕಡೆಯಲ್ಲಿ ಯಾಕೆ ಸಂಜೆ ಒಳಗಡೆ ಬೇಲ್ ಆಗಿ ಹೊರಬಂದ್ರು ಅಂದ್ರೆ ಒಬ್ಬ ಸ್ಟಾರ್ ನಟ ಈ ಪೊಸಿಷನ್ ಬರೋದಕ್ಕೆ ಸಾಕಷ್ಟು ಸ್ಯಾಕ್ರಿಫೈಸ್ ಅನ್ನ ಮಾಡಿರ್ತಾನೆ. ಅದರ ಪ್ರತಿಫಲ ಆತನ ಫ್ಯಾನ್ ಬೇಸ್. ಇನ್ನೂ ಒಂದು ಕಡೆ ಸತ್ರು ಅನ್ನುವಂತಹ ಕಾರಣಕ್ಕೆ ಅವರೇನು ನೇರವಾಗಿ ಹೋಗಿ ಕೊಂದಿಲ್ಲ, ಬದಲಾಗಿ ಇಟ್ಸ್ ಅ ಅನ್ಯಾಚುರಲ್ ಡೆತ್. ಕ್ರೌಡ್ ತುಂಬಿ ಕಾಲ್ ತುಳಿತಕ್ಕೆ ಬಲಿಯಾಗಿದ್ದಾರೆ. ಸೊ ಇಲ್ಲಿ ತಪ್ಪು ಅವರದ್ದೂ ಅಲ್ಲ, ಇವರದ್ದೂ ಅಲ್ಲ. ಬಹುತೇಕ ಕಡೆ ನಾನು ನೋಡಿದ ಮಟ್ಟಕ್ಕೆ ಅಲ್ಲು ಅರ್ಜುನ್ ನೇರವಾಗಿ ಕೊಂದಂತೆ ಮಾತಾಡೋದು ಸರಿಯಲ್ಲ. ಇನ್ನೂ ಒಂದು ಕಡೆ ಚರ್ಚೆ ಈ ರೀತಿ ನಡೀತಾ ಇದೆ, ಒಬ್ಬ ಕಾಮನ್ ವ್ಯಕ್ತಿಗೆ ಈ ರೀತಿಯಾದಂತಹ ಬೇಲ್ ಆಗೋದಿಕ್ಕೆ ಸಾಧ್ಯ ಇದೆಯಾ ಅಂತ. ನೋಡಿ, ಈತ ಬೇಸಿಕಲಿ ತಪ್ಪೇ ಮಾಡಿಲ್ಲ. ಅದರಲ್ಲಿಯೂ ಈತ ಅಷ್ಟು ಬೇಗ ಬೇಲ್ ಪಡೆಯೋದಕ್ಕೆ ರೀಸನ್ ಆತನ ಹೆಸರು ಅಂಡ್ ಆತನ ಫೇಮ್, ಹಾಗೇನ ಇಂಡಸ್ಟ್ರಿಯಲ್ಲಿ ಮಾಡಿದಂತಹ ಸಾಧನೆ. ನಾವುಗಳು ಕೂಡ ಈ ರೀತಿಯಾದಂತಹ ಸಾಧನೆ ಮಾಡಿದ್ರೆ ನಮಗೂ ಕೂಡ ತಪ್ಪಿಲ್ಲದೆ ಹೋದ್ರೆ ಜನ ಪ್ರೀತಿಸ್ತಾರೆ ಅಂಡ್ ಇಷ್ಟೇ ಬೇಗ ಬೇಲ್ ಕೂಡ ಸಿಗುತ್ತೆ. ಅದನ್ನ ಬಿಟ್ಟು ಅವನು ಹೀಗೆ ಅವನು ಹಾಗೆ ಅನ್ನೋದು ಮೂರ್ಖತನದ ಪರಮಾವಧಿ. ಅಟ್ ದ ಎಂಡ್ ನಾನಿಷ್ಟೇ ಹೇಳಬಲ್ಲೆ, ಒಬ್ಬ ನಟ ಅನ್ನುವಂತಹ ಕಾರಣದಿಂದ ದೇಶದ ನ್ಯಾಯಾಂಗ ವ್ಯವಸ್ಥೆಯಿಂದ ಹೊರತಾಗಿಲ್ಲ. ಅಂಡ್ ಒಬ್ಬ ನಟ ಅನ್ನುವಂತಹ ಕಾರಣಕ್ಕೆ ಆತನಿಗೆ ಮಾತ್ರ ದೇಶದ ಕಾನೂನು ಇದೆ ಅನ್ನೋದು ಕೂಡ ಸರಿಯಲ್ಲ. ಅಂದ್ರೆ ದರ್ಶನ್ಗೆ ಈ ಕೇಸನ್ನ ಫಿಟ್ ಮಾಡಿದ್ರಲ್ಲ ಹಾಗೇನೆ. ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್, subscribe. May I go now?